ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಯಪ್ಪ, ಅದ್ ಯಾವ ಬಾಯಾಗ ದಿನ ಬಂದು ಚಾ ಕುಡ್ಕೊಂತ ಮಿರ್ಚಿ ಮಂಡಕ್ಕಿ ನೋಡ್ರಿ ಅಂತ ಹೇಳದ್ನೋ ಏನೋ. ಇನ್ ಮ್ಯಾಲ ಅದು ಒಂದು ಚೇಂಜ್ ಮಾಡ್ಬೇಕಂತ ಅನಸ್ಲಿಕತ್ತದ. ಚಾ ಬದಲು ಸುಮ್ಮನೆ ಮಿರ್ಚಿ ಮಂಡಕ್ಕಿ ನೋಡ್ಕೋತ ಕುಂದ್ರಿ ಅಂತ ಹೇಳ್ಬೇಕ ಏನ? ಅಷ್ಟ್ ಹೇಳಿದ್ರು ಸಾಕಾಗ್ತದ ಅನಸ್ತದ. ಯಾಕಂತೀರೇನ? ಮತ್ ನೋಡ್ರಿ, ನಾನು ಚಾ ಕುಡ್ಕೊಂತ ಮಿರ್ಚಿ ಮಂಡಕ್ಕಿ ನೋಡ್ರಿ ಅಂತ ಹೇಳಿದ್ರ ನೀವು ಕೇಳಬಹುದು. ಅಲ್ಲಿ ನೋಡ್ರಿ, ಮತ್ತ ಈ ಗದ್ಲೆಲ್ಲ ಕೇಳಿ ಕೇಳಿ ಸಾಕಾಗಿ ಹೋಗ್ಯದ ನೋಡ್ರಪ್ಪ. ಒಂದು ಚಾರೇ ಕುಡಿಯೋಣ ಅಂತಂದ್ರ ನಮ್ CM ಸಾಹೇಬ್ರು ಅದಕ್ಕೂ ಕಲ್ ಹಾಕ್ಲಿಕತ್ತಾರ. ಮತ್ತಿವತ್ತ ಹಾಲಿನ ರೇಟ್ 4 ರೂಪಾಯಿ ಹೆಚ್ಚಾಗ್ಯದ್ರಿ. ಅಲ್ರಿ, ಹಿಂಗೆ ಆದ್ರ ಮಕ್ಳಿಗೆ ಹಾಲು ಕುಡಿಸೋದನ್ನ ಬಿಟ್ಬಿಡ್ಬೇಕಾಗ್ತದ. ಹಿಂಗೆ ಎಲ್ಲದಕ್ಕೂ ರೇಟ್ ಹೆಚ್ಚ ಮಾಡ್ಕೊಂತೇ ಹೋದ್ರ ಹೆಂಗ್ ಬದುಕ್ಬೇಕು ಹೇಳ್ರಿ ಸಿದ್ದರಾಮಯ್ಯನವ್ರ? ಬಿಡ್ರಪ್ಪ, ನಿಮಗ್ ಹೇಳಿದ್ರೆ ಎಷ್ಟು ಬಿಟ್ರೆ ಎಷ್ಟು. ಏನರೇ ಆಗ್ಲಿ, ನೀವು ಗ್ರೇಟೇ ಬಿಡ್ರಿ. ಆ ಕಡೆ DK ಶಿವಕುಮಾರ್ ಅವರು ನಿಮ್ಮ ಕುರ್ಚಿ ಬೀಳಿಸ್ಲಿಕ್ಕ ಅಷ್ಟೆಲ್ಲಾ ಮಸ್ಲತ್ ಮಾಡ್ಲಿಕ್ಕತ್ತಿದ್ರು ಸಹಿತ ನೀವು ಈ ರೇಟ್ ಹೆಚ್ಚಿಗೆ ಮಾಡೋದನ್ನ ಮಾತ್ರ ಬಿಡ್ಲೇ ಇಲ್ಲ ನೋಡ್ರಿ. ಕರ್ತವ್ಯ ನಿಷ್ಠೆ ಅಂದ್ರ ಇದು ಅರಪ್ಪ. ಹೌದ್ರಿ, ಅದ್ ಏನೋ ವಿಷಯ ಕೇಳ್ಪಟ್ನ್ಯಪ್ಪ. ಕೇಳುದೇನ್ರಿ, ಕಣ್ಣಾರೆ ಕಂಡಿನಂತ ಹೇಳ್ಬಹುದು ಬಿಡ್ರಿ. ಸಿದ್ದರಾಮಯ್ಯ ಅವರ ಗುರು ದೇವೇಗೌಡ್ರನ್ನ ಸತೀಶ್ ಜಾರಕಿಹೊಳಿ ಅವರು ದೆಹಲಿದಾಗ ಮೀಟ್ ಆಗಿ ಬಂದಾರಂತ. ಹೌದಾ? ಕುಮಾರಣ್ಣನ ಜೊತೆಗೆ ಮಾತುಕತೆ ಬೇರೆ ಮಾಡ್ಯಾರಂತ. ಹೌದಾ? ಈ ಮೀಟಿಂಗ್ ನೋಡಿದ್ರ ಯಾಕೋ ಬಂಡೆಯನ್ನು ಉರುಳಿಸ್ಲಿಕ್ಕ ಎಲ್ಲಾರು ಕೂಡ್ಕೊಂಡು ಮಸ್ತ್ ಸ್ಕೆಚ್ ಹಾಕ್ಲಿಕ್ಕತ್ತಂಗ್ ಕಾಣ್ಲಿಕ್ಕತ್ತ ನೋಡ್ರಪ್ಪ. ಮತ್ತೆ DK ಸಾಹೇಬ್ರನ್ನ ಕೇಳಿದ್ರ ಏನೋ ನಂಗ್ ಗೊತ್ತೇ ಇಲ್ಲ ಅಂತ ಡ್ರಾಮಾ ಬೇರೆ ಮಾಡ್ತಾರ. DK ಸಾಹೇಬ್ರ, ನಿಮಗ್ ಗೊತ್ತಿಲ್ಲಾರ್ದೇ ಇರೋ ವಿಷಯ ಏನಿರ್ತೈತಿ ಹೇಳ್ರಿ? ಇಲ್ಲಿ ನೋಡಿದ್ರ ಹಿಂಗ, ಅಲ್ಲಿ ನೋಡಿದ್ರ ರಾಹುಲ್ ಗಾಂಧಿ ಅವರು ಒಂಥರ ಲೋಕಸಭೆ ಒಳಗ ಪ್ರಿಯಾಂಕಾ ಗಾಂಧಿ ಜೊತೆ ಆಟ ಆಡ್ಕೊಂಡು ಕುಂತಾರ. माननीय सदस्यगण, आप सबसे अपेक्षा की जाती है कि आप सदन की मर्यादा और शालीनता के उच्च मापदंडों को बनाए रखें। सदन में मेरे संज्ञान में ऐसी कई घटनाएं जब माननीय सदस्यों के आसन सदन की उच्च परंपराओं मापदंडों के अनुरूप नहीं है। इस सदन में पिता पुत्री, माँ बेटी, पति पत्नी सदस्य रहें। इस परिप्रेक्ष्य में मेरा नेता परिपक्ष से अपेक्षा है कि लोकसभा प्रक्रिया का संचालन नियम 349 के वर्णित सभा में पालनीय नियमों के अनुरूप सदन में आचरण व्यवहार करें, जो सदन की मर्यादा और प्रतिष्ठा के अनुरूप रहना चाहिए। मैं पुनः आग्रह करता हूँ कि सदन में विशेष रूप से प्रतिपक्ष के नेता से तो ये अपेक्षा की जाती है कि वो आचरण रखे। सदन की कार्रवाई 2 बजे तक के लिए स्थगित की जाती है। ಅದ್ ಏನಂತ ಹಾಡಿದ್ರು ಆ ತಾಯಿ ಹೆಂಗ್ ಆಡ್ತಿರ್ತಾರಪ್ಪ. ಆಮೇಲೆ ನೋಡ್ಬೇಕಾಗಿತ್ತು ನೀವು ಹೊರಗೆ ಬಂದು ನಾ ಮಾತಾಡ್ಬೇಕಂದ್ರ ಸ್ಪೀಕರ್ ಬಿರ್ಲಾ ಅವ್ರು ಬಿಡ್ಲೇ ಇಲ್ಲ. ಅವ್ರು ನಾ ಮಾತಾಡ್ತೀನಂತಂದ್ರ ಅಂಜಿ ಓಡ್ ಹೋಗ್ಬಿಟ್ರು ಅಂತ ಫುಲ್ ಬಿಲ್ಡಪ್ ಬೇರೆ ತಗೋತಾರ ಇವ್ರು. ನೋಡ್ರಿ, ಎಲ್ಲಾರ್ದು ಒಂದ್ ಕತಿ, ಆದ್ರೆ ಈ ಮನುಷ್ಯ ಅಂತ ಇನ್ನೊಂದೇ ಕತಿ. ಹೇಳುದೇ ನೆನಪಾರ್ದ ನೋಡ್ರಿ. ಹಿಂಗ ಟ್ವಿಟರ್ ನೋಡು ಮುಂದ ದೀಪು ಗೌಡ ಅಂತ ಹೇಳಿ ಸ್ವಯಂ ಘೋಷಿತ ಸಂವಿಧಾನದ ರಕ್ಷಕ ಅಂತ ಬರ್ಕೊಂಡಾರಪ್ಪ ತಾವು. ಇರ್ಲ್ಯಾಕ, ಈ ಮನುಷ್ಯ ಇನ್ಫೋಸಿಸ್ ಸುಧಾಮೂರ್ತಿ ಮೇಡಮ್ ಅವ್ರ ಬಗ್ಗೆ ಒಂದು ಟ್ವೀಟ್ ಮಾಡ್ಯಾರ. ಅದ್ ಏನಂತಂದ್ರ ಹೇಳ್ತೀನಿ ಕೇಳ್ರಿ. ಇನ್ಫೋಸಿಸ್ ಸುಧಾಮೂರ್ತಿ ಅವರು ಅವ್ರ ಕಾರ್ ಡ್ರೈವರಿಗೆ ಪಗಾರ ಕೊಡ್ಲಾರ್ದೇನೆ ಸಿಂಪ್ಲಿಸಿಟಿ ಮೆರೆದಿದ್ದಾರೆ ಅಂತ ಬರೆದು ಒಂದು ಆಡಿಯೋ ಶೇರ್ ಮಾಡ್ಕೊಂಡಾರ. ಅಲ್ರಿ, ಅದನ್ನ ನೋಡಿ ನನಗೂ ಗಾಬರಿ ಆಯ್ತು. ಆಡಿಯೋನು ಕೇಳಿಸ್ಕೊಂಡೆ ನಾನು. ಕೇಳದ್ಮೇಲೆ ಅನಿಸ್ತು ನನಗ, ಅಲ್ಲ, ಯಾರೋ ಒಬ್ಬ ಹಿಂಗೆ ಬಂದ್ ನನಗ್ ಸುಧಾಮೂರ್ತಿ ಅವರು ಪಗಾರ ಕೊಟ್ಟಿಲ್ಲ ಅಂತಂದ್ರ ನಂಬೋದರೆ ಹೆಂಗ್ ಹೇಳ್ರಿ? ನಾಳೆ ಈ ಪೋಸ್ಟ್ ಹಾಕ್ದವ್ರು ಹೇಳಬಹುದು, ನಾ ಕೆಲಸ ಮಾಡೋ ಜಾಗದಾಗ ಪಗಾರ ಕೊಟ್ಟಿಲ್ಲ ಅಂತ ಏನೇನೋ ತಿರ್ಚಿ ಮುರ್ಚಿ ಹೇಳಬಹುದು. ನೋಡ್ರಿ, ಏನೇ ಇದ್ರು ಅದಕ್ಕೆ ಸಾಕ್ಷಿ ಅನ್ನೋದು ಬೇಕಲ್ಲೇನ್ ಹೇಳ್ರಿ? ಅಲ್ಲ, ಈ ಮನುಷ್ಯ ನೋಡಿದ್ರ ಸಂವಿಧಾನದ ರಕ್ಷಕ ಅಂತ ಹೇಳಿ ಬಳ್ಕೋತಾರಪ್ಪ. ಆದ್ರ ಸಾಕ್ಷಿನೇ ಇಲ್ಲಾರ್ದೆ ಹಿಂಗ್ಯಾರ್ಯಾರ್ದೋ ಆಡಿಯೋ ಶೇರ್ ಮಾಡೋದು ತಪ್ಪಲ್ಲೇನ್ರಿ ಸಂವಿಧಾನದ ರಕ್ಷಕರೇ? ಏನೋ ನೋಡ್ರಪ್ಪ, ನಿಮ್ಮಷ್ಟು ದೊಡ್ಡ ಮನುಷ್ಯರು ನಾವಲ್ಲ. ಡೌಟ್ ಬಂತು, ಕೇಳ್ದೆ. ಇದಕ್ಕೆ ನಿಂಬಲ್ಲಿ ಉತ್ತರ ಇಲ್ಲಂದ್ರೆ ಕೊಡಬೇಡ ಬಿಡ್ರಿ, ನಮ್ಮ ವೀಕ್ಷಕರು ಉತ್ತರ ಕೊಡ್ತಾರ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.